ಯಾರೆಲ್ಲ ಇನ್ನೂ ಆಗುಂಬೆ ನೋಡಿಲ್ಲ, ಮಳೆಗಾಲದಲ್ಲಿ ಆಗುಂಬೆಯಲ್ಲಿ ರೈಡ್ ಅಥವಾ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಆಗುಂಬೆ ಹೇಗಿದೆ ಅಂತ. ಅದಕ್ಕೂ ಮುಂಚೆ ಆಗುಂಬೆ ಎಲ್ಲಿ ಲೊಕೇಟ್ ಆಗಿದೆ, ಇದು ಯಾವ ಮುಖ್ಯ ಸಿಟಿಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಮುಖ್ಯವಾಗಿ ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಗಳನ್ನು ಕನೆಕ್ಟ್ ಮಾಡೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮಗೆ ಕಾಣಸಿಗುತ್ತೆ. ಇದು ಉಡುಪಿಯಿಂದ ಸುಮಾರು 55 ಕಿಲೋಮೀಟರ್ಸ್ ಹಾಗೂ ಶಿವಮೊಗ್ಗದಿಂದ ಸುಮಾರು 93 ಕಿಲೋಮೀಟರ್ಸ್ ದೂರದಲ್ಲಿದೆ. ಆಗುಂಬೆಗೆ ಅತಿ ಹತ್ತಿರದ ಸಿಟಿ ಅಂದರೆ ಅದು ಉಡುಪಿ ಜಿಲ್ಲೆಯ ಹೆಬ್ರಿ ಆಗಿರುತ್ತೆ. ಹೆಬ್ರಿ ಆಗುಂಬೆಯಿಂದ ಸುಮಾರು 19 ಕಿಲೋಮೀಟರ್ಸ್ ದೂರದಲ್ಲಿದೆ. ಬನ್ನಿ ನೋಡೋಣ ಆಗುಂಬೆಯ ಸಂಪೂರ್ಣ ಘಾಟ್ ವಿಡಿಯೋ. ಎಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಆಗುಂಬೆ ಘಾಟ್ ಸ್ಟಾರ್ಟ್ ಆಗೋದು. ಈ ಆಗುಂಬೆ ಘಾಟಲ್ಲಿ ಟೋಟಲ್ 14 ಹೇರ್ ಪಿನ್ ಬೆಂಡ್ಸ್ ಇದೆ. ಅದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಸ್ಟಾರ್ಟ್ ಮಾಡೋಣ ಗಾಡಿ. ನೋಡಿ ಸೀನರಿ ಹೇಗಿದೆ ನೋಡಿ. ಫಾಗಿ ವೆದರ್ ಎಲ್ಲ ಬಿಡಲ್ಲ ಅನಿಸುತ್ತೆ ನೋಡಿ. ಇದು ವ್ಯೂ ಪಾಯಿಂಟ್ ಆಗುಂಬೆ. 90 ಬಿಡಲ್ಲ ಇಲ್ಲೇ. ಇದನ್ನು ನಿಮಗೆ ಇನ್ನೊಂದು ದಿನ ತೋರಿಸ್ತೀನಿ. ಇಲ್ಲಾಂದ್ರೆ ಆಲ್ರೆಡಿ ನನ್ನ ಹತ್ರ ಫೋಟೋಸ್ ವೀಡಿಯೋಸ್ ಇದೆ, ಅದನ್ನೇ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಹೇಗಿದೆ. ನೋಡಿ ನೋಡಿ ಎಷ್ಟು ತಿರುವು ನಂಬರ್ 1. ಎರಡನೇ ತಿರುವು. ಮೂರನೇ ತಿರುವು. ಮಳೆಗಾಲದ ಸಮಯದಲ್ಲಿ ಇಲ್ಲಿ ಯಾವಾಗಲೂ ಇದೇ ಥರ ವೆದರ್ ಇರುತ್ತೆ. ಫುಲ್ ಫಾಗಿ ವೆದರ್. ನೀವು ಇಲ್ಲಿ ಬೈಕ್ ಅಥವಾ ಕಾರ್ ಓಡಿಸ್ಬೇಕಾದ್ರೆ ಹಜಾರ್ಡಸ್ ಲೈಟ್ ಇಲ್ಲ ಅಂದರೆ ಯಾವ್ದಾದ್ರು ಒಂದು ನಮ್ಮ ಲೈನು ಲೈಟ್ ಆನ್ ಇಟ್ಕೊಂಡೇ ಓಡಿಸ್ಬೇಕು. ಅಂದರೆ ಎದುರು ಬರ್ತಾ ಇರೋರಿಗೆ ಕಾಣಲ್ಲ ನೋಡಿ ಥರ. ಯಾವ್ದಾರು ಒಂದಿದ್ರೆ ಸಾಕು, ನಾನು ಎರಡು ಆನ್ ಮಾಡಿದೆ. ನನ್ನ ಬೈಕಲ್ಲಿ ಆಪ್ಷನ್ ಇಲ್ಲ. ನನ್ನ ಬೈಕಲ್ಲಿ ಸ್ಕೂಟರ್, ಸಾರಿ, ನನ್ನ ಸ್ಕೂಟರಲ್ಲಿ ಆಪ್ಷನ್ ಇಲ್ಲ. ಅದಕ್ಕೆ ನಾನು ಹೆಡ್ಲೈಟ್ ಆನ್ ಮಾಡಿದ್ದೀನಿ. ನೋಡಿ ದೊಡ್ಡ ಬಸ್ ಬರೋಲ್ಲ, ಹಿಂಗೆ ಕಟ್ಟಾಗಿಬೇಕು ನೋಡಿದ್ರಾ. ನಮ್ಮಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗೆ ಮಾತ್ರ ಈ ಥರ ಎಲ್ಲ ಗೊತ್ತಾಗೋದು. ಏನ್ರಿ ಮಾಡ್ತೀರಲ್ಲಿ ಮಳೆಗೆ? ಹೋಗ್ರು ಮನೆಗೆ ಹೋಗ್ರು. ಬ್ರೇಕ್ ಎಲ್ಲ ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಅಷ್ಟೇ ಕತೆ.
ಕೆಂಪು ಮಸ್ತಿ ಮನೆ ಚೆನ್ನಾಗಿದಲ್ಲ. ಇನ್ನೊಬ್ಬ ನೋಡಿ ಸರಿಯಾಗಿ ಕ್ಲಚ್ ಹೋಗ್ಬಿಟ್ಟಿದೆ, ಗೊತ್ತಾಗಿದೆ. ಏನು ಮಾಡಿ ಏನು ನೋಡಿ ಇದಕ್ಕೆ ನೋಡೋಣ, ರಿವರ್ಸ್ ಮಾಡೋಣ. ಈ ಆಗುಂಬೆ ಘಾಟ್ಸ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇದು ನನಗೆ ಗೊತ್ತು ಎಲ್ಲಿದೆ ಅಂತ, ಎಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡೋದು ಅಂತಲೂ ನಿಮಗೆ ಗೊತ್ತಿದೆ. ಇದು ಉಡುಪಿಯಿಂದ ಶಿವಮೊಗ್ಗಕ್ಕೆ ಕನೆಕ್ಟ್ ಮಾಡೋ ರಸ್ತೆ. ಆ ರಸ್ತೆಯಲ್ಲಿ ಸಿಗೋದು ಈ ಆಗುಂಬೆ ಘಾಟ್. ಇದು ಅದ್ಭುತವಾದ ಪ್ಲೇಸ್, ತುಂಬ ಖುಷಿ. ಮಳೆಗಾಲ ಸ್ಟಾರ್ಟ್ ಆಗಬೇಕು, ಆಮೇಲೆ ಡಿಸೆಂಬರ್ಗಿಂತ ಮುಂಚೆ ಬರಬೇಕು ನೀವೆಲ್ಲ ನೋಡೋದಾದ್ರೆ. ಆದಮೇಲೆ ಬಂದರೆ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗೆಲ್ಲ ಏನು ಅಷ್ಟೇನು ಅನಿಸಲ್ಲ. ಈ ಮಳೆಗಾಲ ಜೂನ್ ಟು ಡಿಸೆಂಬರ್ ಈ ಟೈಮಲ್ಲಿ ನೀವು ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡ್ರಪ್ಪ ಹುಷಾರಾಗಿ ಓಡಿಸ್ಬೇಕಪ್ಪ, ಹಂಗೆ ಕಾಲಿದೆ ಅಂತ ಹೋಗೋದಲ್ಲ. ರಿವರ್ಸ್ ತೆಗಿಬೇಕಾ?
ಬನ್ನಿಯಪ್ಪ ಫಸ್ಟ್ ನೀವು ಬರ್ಬೋದಲ್ಲ, ಜಾಗ ಇದೆ. ಸ್ವಲ್ಪ ಜಾಮ್ ಆದರೆ ಆಯ್ತು, ಮುಗಿಯುತ್ತೆ. ಫುಲ್ ಜಾಮ್ ಆಗಿರುತ್ತೆ. kilometer ini ini berapa nih? Ada di kenal itu orang lain. ಇದು ಕೊನೆಯ ತಿರುವು. ಇಲ್ಲಿಗೆ ಆ ಗೊಂಬೆ ಮುಗಿಯುತ್ತೆ. ಇಲ್ಲಿಂದ ನಮ್ಮ ಮನೆಗೆ 15 ಕಿಲೋಮೀಟರ್ ಇರ್ಬೋದು, ಹೆಚ್ಚು ಅಂದರೆ 25 ಮಿನಿಟ್ಸ್ ಬೇಕು. ಇದು ಸೋಮೇಶ್ವರ. ಆ ಗೊಂಬೆ ಮುಗಿದ ತಕ್ಷಣ ಇದೇ ಬರ್ತಿದ್ದು. ಹೇಳಿ ಹೋಗೋಣ.